ನಮಸ್ಕಾರ ಸ್ನೇಹಿತರೆ, ಪಿಎಂ ಕಿಸಾನ್ ಹಣ ಪಡೆಯಲು ಹೊಸ ನಿಯಮ ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಹೌದು, ಈ ಐಡಿ ನಂಬರ್ ಇಲ್ಲ ಅಂದರೆ ₹1 ಕೂಡ ಸಿಗುವುದಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ, ಪಿಎಂ ಕಿಸಾನ್ ಹಣ ಪಡೆಯಲು ಏನು ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನನ್ನು ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ದೇಶದಾದ್ಯಂತ ಇರುವಂತಹ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಆರ್ಥಿಕ ನೆರವು ನೀಡುವ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಮುಂದೆ ಯೋಜನೆಯ ಕಂತು ಪಡೆಯಲು ಫಾರ್ಮರ್ ಐಡಿ ಕಡ್ಡಾಯವಾಗಿ ಇರಬೇಕು ಸ್ನೇಹಿತರೆ. ಮತ್ತು ಈ ಯೋಜನೆಯ ಅಡಿ ರೈತರಿಗೆ ವರ್ಷಕ್ಕೆ ₹6,000 ಸಹಾಯಧನವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತದೆ ಬಂದಿದೆ ಸ್ನೇಹಿತರೆ. ಇನ್ನು ಪ್ರತಿ 4 ತಿಂಗಳಿಗೊಮ್ಮೆ ₹2,000 ರೈತರ ಖಾತೆಗೆ ಜಮೆ ಆಗುತ್ತದೆ ಇದೆ ಸ್ನೇಹಿತರೆ. ಇದೀಗ ರೈತರು 22ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರೆ. ಇದೀಗ ₹2,000 ಪಡೆಯಲು ರೈತರು ಫಾರ್ಮರ್ ಐಡಿಯನ್ನು ಹೊಂದಿರಬೇಕು ಎಂದು ಕೇಂದ್ರ ಸರ್ಕಾರ ಸೂಚಿಸಲಾಗಿದೆ ಸ್ನೇಹಿತರೆ. ಕರ್ನಾಟಕದ ರೈತರು ಫ್ರೂಟ್ಸ್ ಕರ್ನಾಟಕ ವೆಬ್ಸೈಟ್ ಭೇಟಿ ನೀಡಿ ಫಾರ್ಮರ್ ಐಡಿ ಪಡೆಯಬಹುದು ಸ್ನೇಹಿತರೆ. ಜೊತೆಗೆ ಈ ಆಧಾರ್ ಮಾಹಿತಿ ನಮೂದಿಸುವ ಮೂಲಕವೂ ಐಡಿ ಸೃಷ್ಟಿಸಬಹುದು ಮತ್ತು ಯೋಜನೆಯ ಲಾಭ ಪಡೆಯಲು ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಈ KYC ಪೂರ್ಣಗೊಳ್ಳದಿದ್ದರೆ ಈ ಕಂತಿನ ಹಣ ಲಭ್ಯವಾಗುವುದಿಲ್ಲ. ಅಲ್ಲದೆ ಆಧಾರ್ ವಿವರಗಳಲ್ಲಿ ವ್ಯತ್ಯಾಸ, ಹೆಸರು ತಿದ್ದುಪಡಿ ಮುಂತಾದ ಸಮಸ್ಯೆಗಳಿದ್ದರೂ ಸಹ ರೈತರಿಗೆ ಹಣ ಜಮೆಯಾಗದ ಸಾಧ್ಯತೆ ಇದೆ ಸ್ನೇಹಿತರೆ. ಕೇಂದ್ರ ಸರ್ಕಾರವು 2019ರ ಯೋಜನೆಯನ್ನು ಜಾರಿಗೆ ತಂದಿದ್ದು ಸುಮಾರು 9 ಕೋಟಿ ರೈತರಿಗೆ ₹18,000 ವಿತರಿಸಲಾಗುತ್ತಿದೆ ಸ್ನೇಹಿತರೆ. ಈ ಯೋಜನೆ ಆರಂಭವಾದ ಬಳಿಕ ಇದುವರೆಗೆ ಸುಮಾರು ₹3.7 ಲಕ್ಷ ಕೋಟಿ ರೈತರ ಖಾತೆ ಆಗಿರುವುದಾಗಿ ಸಂಪೂರ್ಣ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ.